ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಡೇ ಅಂದರೆ ಸಂಡೇ. ನೀವು ಈಗಾಗಲೇ ಸ್ಯಾಟರ್ಡೇ ವ್ಲಾಗ್ ನೋಡಿದ್ದೀರಾ. ಇದು ಸಂಡೇ ವ್ಲಾಗ್. ಸಂಡೇ ಡಿಮಾರ್ಟ್ಗೆ ಹೋಗಿದ್ವಿ. ಮನೆಗೆ ಕೆಲವು ವಸ್ತುಗಳು ಬೇಕಾಗಿತ್ತು, ಮತ್ತು ಅಮ್ಮನಿಗೆ ಸೊ ಇದೆಲ್ಲ ಬೇಕಾಗಿತ್ತು, ಬೇಳೆ, ಸೊ ಅದೆಲ್ಲ ಬೇಕಾಗಿತ್ತು, ಗ್ರಾಸರಿ ಐಟಮ್ಸ್. ಸೊ ಅಮ್ಮ ಅದನ್ನೆಲ್ಲ ತೊಗೊಂಡ್ರು. ನನಗೆ ಬೇಕಾಗಿರೋದು ನಾನು ತೊಗೊಂಡೆ. ಆ್ಯಂಡ್ ನೋಡ್ತಾ ಇರಿ ವಿಡಿಯೋ, ಗೊತ್ತಾಗುತ್ತೆ ನಾನು ಏನೇನು ತೊಗೊಂಡೆ ಅಂತ. ಆ್ಯಂಡ್ ಸಂಜೆ ನಾವು ನಮ್ಮ ಊರಿಗೆ ವಾಪಸ್ ಬಂದ್ವಿ, ಅಂದರೆ ನಮ್ಮ ಹಸ್ಬೆಂಡ್ ಮನೆಗೆ ನಾನು ಬಂದೆ. ನಮ್ಮ ಹಸ್ಬೆಂಡ್ ಈವ್ನಿಂಗ್ ಬಂದಿದ್ದರು ಕರ್ಕೊಂಬರೋದಕ್ಕೆ. ಸೊ ಮನೆಗೆ ಹೋಗೋಷ್ಟರಲ್ಲಿ ನಾವು 4 o'clock ಹೋಗಿದ್ದು. ಮಧ್ಯಾಹ್ನ ಆ ಟೈಮ್ಗೆ ನಾವು ಅಡಿಗೆ ಮಾಡಿ ಹೋಗಿದ್ದು 1 o'clock ಆ ಟೈಮಲ್ಲಿ. ಸೊ ರಿಟರ್ನ್ ಆಗಿದ್ದು 4 o'clock ಆಗಿತ್ತು. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದಿದ್ದರು. ಸೊ ನಮ್ಮ ಹಸ್ಬೆಂಡ್ ಜೊತೆ ಊರಿಗೆ ಬಂದ್ವಿ. ಸ್ವಲ್ಪ ಬೇಜಾರಾಯಿತು ಬರಬೇಕಾದ್ರೆ. ಸೊ ಎಸ್, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಸೊ ನೋಡ್ಬೋದು ಏನೇನೆಲ್ಲ ತೊಗೊಂಡು ಬಂದೆ ಅಂತ. ಅಮ್ಮ ತೊಗೊಂಡು ಬಂದಿದ್ದು ಎಲ್ಲ, ಸೊ ನಾವಲ್ಲೇ ಬಿಟ್ಬಿಟ್ಟು ಬಂದ್ವಿ. ಅಮ್ಮ ತೊಗೊಂಡಿದ್ದು ಅಲ್ವಾ. ಮತ್ತು ನನ್ನ ತಂಗಿನೂ ಬಂದಿದ್ಲು ಡಿಮಾರ್ಟ್ಗೆ. ಸೊ ಅವಳಿಗೆ ಸಂಡೇ ಲೀವ್ ಅಲ್ವಾ, ಅದಕ್ಕೆ ಸುಮ್ಮನೆ ಬಂದಿದ್ಲು ಹಾಗೆ. ಆ್ಯಂಡ್ ಇಲ್ಲಿ ಕುಕ್ಕರ್ ತೊಗೊಂಡು ಬಂದೆ ನಾನು. ಇದು ಬಂದು 1400 rupees, 450 ಸಮಥಿಂಗ್ ಅನಿಸುತ್ತೆ. ಆ್ಯಂಡ್ ಒಂದು ಕಪ್ ತೊಗೊಂಡೆ. ಮತ್ತು ಸೊ ಒಂದು ಸ್ಕ್ರೀನ್ ಬೇಕಾಗಿತ್ತು, ಸ್ಕ್ರೀನ್, ಮತ್ತು ಚಾರುಗೆ ಪ್ಯಾಂಟ್, ಒಂದು ಕರ್ಜಿಫ್ಸ್ ನಿಜವಾಗ್ಲೂ ಎಷ್ಟು ತೊಗೊಂಡ್ರೂ ಇರಲ್ಲ ನಮ್ಮ ಮನೆಯಲ್ಲಿ. ಮತ್ತು ಕ್ಲಿಪ್ ತೊಗೊಂಡೆ, ಟವಲ್ಸ್ 2 ತೊಗೊಂಡೆ. ಸೊ ಇದು ಗ್ರೇಟರ್ ಬೇಕಾಗಿತ್ತು, ಅದು ತುಂಬ ದೊಡ್ಡದಿತ್ತು ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ಅದೊಂದು ತೊಗೊಂಡೆ. ಆ್ಯಂಡ್ ಫ್ರಿಡ್ಜ್ ಮೇಲೆ ಹಾಕೋದಕ್ಕೆ ಕವರ್ ಇರಲಿಲ್ಲ, ಹೊಸ ಫ್ರಿಡ್ಜ್ ತೊಗೊಂಡ್ವಲ್ವ, ಸೊ ಅದ್ರ ಮೇಲೆ ಹಾಕೋಣ ಅಂತೇಳಿ ತೊಗೊಂಡೆ. 100 rupees ಅನಿಸುತ್ತೆ. ಆ್ಯಂಡ್ ಬಾಟಲ್ಸ್ 2, ಮತ್ತು ನಮ್ಮ ಪುಟಾಣಿಗಳು ಫೈಲ್ಸು ತೊಗೊಂಡ್ರು. ಮತ್ತು ಚಾರು ಪೌಚು, ಮತ್ತು ಬಾರ್ಬಿ ಫೈಲ್ ಅದೆಲ್ಲ ತೊಗೊಂಡ್ಲು. ಸೊ ಅದೆಲ್ಲ ಅವಳು ಸ್ಕೂಲ್ಗೆ ತೊಗೊಂಡು ಹೋಗಿದ್ಲು, ಸೊ ಅದಕ್ಕೆ ಇಲ್ಲಿ ತೋರಿಸ್ತಾ ಇಲ್ಲ. ಆ್ಯಂಡ್ ಪ್ಲೇಟ್ಸ್ 1-2 ತೊಗೊಂಡೆ. ಮತ್ತು ರೂಮ್ ಸ್ಪ್ರೇ, ಮತ್ತು ಕಾಫಿ ಮಾಡೋದು ಒಂದು ಬೌಲು, ಸೊ ಅದನ್ನೆಲ್ಲ ತೊಗೊಂಡು ಬಂದೆ ಫ್ರೆಂಡ್ಸ್. ಸೊ ಇಷ್ಟೇ ನನ್ನ ಶಾಪಿಂಗ್. ಆ್ಯಂಡ್ ಮ್ಯಾಟ್ಸ್, ಮ್ಯಾಟ್ಸು 50 rupees, ಅಂದರೆ 49 rupees 2. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ 2 ತೊಗೊಂಡು ಬಂದ್ವಿ. ಮತ್ತು ಪಿಲ್ಲೋ ಕವರ್ಸ್ 49 rupees, ಸೊ ಅದು ಕೂಡ ತೊಗೊಂಡೆ. ಮತ್ತು ಒಂದು ಪೀಲ್ ಮಾಡೋದು, ಸೊ ಇದು 100 rupees. ಆ್ಯಂಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಸೊ ಡಿಫ್ರೆಂಟಾಗಿ ನಾವು ವೆಜಿಟೇಬಲ್ಸ್ನ ಪೀಲ್ ಮಾಡ್ಕೊಳ್ಬೋದು. ಸೊ ಮತ್ತು ಅಮ್ಮ ಮನೆಯಿಂದ ಕೆಲವು ಬೌಲ್ಸು ಅದೆಲ್ಲ ತೊಗೊಂಡು ಬಂದೆ. ಸೊ ಇದು ಕೂಡ ಅಷ್ಟೇ. ಸೊ ಡಿಮಾರ್ಟಲ್ಲೇ ತೊಗೊಂಡಿದ್ದು, ಅದು ಎತ್ತೋದು ಎಲ್ಲ. ಆ್ಯಂಡ್ ನೋಡಿ, ಪ್ಲೇಟ್ಸ್ ಎಲ್ಲ ಹೊಸದೆಲ್ಲ ಕೊಟ್ಟರು ಅಮ್ಮ, ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಆ್ಯಂಡ್ ಕೆಲವು ಬೌಲ್ಸು ಅದೆಲ್ಲ ತೊಗೊಂಡು ಬಂದಿದೆ. ಸೊ ಅದನ್ನೆಲ್ಲ ಜೋಡಿಸಿ ಎತ್ತಿಬಿಟ್ಟು ನನ್ನ ಒಂದು ಅನ್ಪ್ಯಾಕ್ ಮಾಡಿದೆ ಎಲ್ಲ ಥಿಂಗ್ಸ್ನ. ಸೊ ಅಷ್ಟರಲ್ಲಿ ಅಕ್ಕ ಬ್ರೇಕ್ಫಾಸ್ಟ್ ರೆಡಿ ಮಾಡಿದರು, ಪಡ್ಡು ಮಾಡಿದರು, ಮತ್ತು ಟೊಮೆಟೊ ಬಾತ್, ಮತ್ತು ಮೊಸರು ಬಜ್ಜಿ. ಸೊ ನಮ್ಮ ಪುಟಾಣಿಗಳು ಸ್ಕೂಲ್ಗೆ ಹೋಗ್ಬೇಕಲ್ವ, ಮಂಡೇ ಇದು ಫ್ರೆಂಡ್ಸ್. ಸೊ ಎಸ್, ಸಂಡೇ ಮಂಡೇ 2 daysದು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ತರಕಾರಿ ತಂದಿದ್ರು, ನಾನೆಲ್ಲ ಕ್ಲೀನ್ ಮಾಡಿ ಎಲ್ಲೆಲ್ಲಿ ಏನೇನು ನೆಡಬೇಕು ಸೊ ಎಲ್ಲ ಜೋಡಿಸ್ತಾ ಇದ್ದೆ. ಸ್ವಲ್ಪ ಊರಿಂದ ಬಂದಮೇಲೆ ಬ್ಯುಸಿಯಾಗಿ ಹೋಗ್ತೀನಿ, ವಿಡಿಯೋ ಮಾಡೋದಕ್ಕೆ ಅಷ್ಟೊಂದು ಆಗಲ್ಲ. ಸೊ ಅದಕ್ಕೆ ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಮ್ಮ ಮನೇಲಿ ಫ್ರಿಜ್ಜಲ್ಲಿ ತರಕಾರಿ ಇಡೋ ನೆಸೆಸಿಟಿ ಜಾಸ್ತಿ ಬರೋಲ್ಲ, ಯಾಕಂದರೆ ಬೇಗ ಖಾಲಿ ಮಾಡಿಬಿಡ್ತೀವಿ ನಾವು 2 daysಗೆಲ್ಲ. ಸೊ ಅದಕ್ಕಿಂತ ಜಾಸ್ತಿ ಇಟ್ಟರೆ ವೆಜಿಟೇಬಲ್ಸ್ ಎಲ್ಲ ಹಾಳಾಗೋದಲ್ವಾ. ಸೊ ನಮ್ಮ ಮನೇಲಿ ಆದಷ್ಟು ಬೇಗ ಖಾಲಿ ಮಾಡಿಬಿಡ್ತೀವಿ. ಸೊ ಅದಕ್ಕೆ ಕೆಲವು ಐಟಮ್ಸ್ ಮಾತ್ರ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸೊ ಆ ಥರದ್ದು ಅಷ್ಟೇ. ಉಳಿದಿದ್ದೆಲ್ಲ ಬುಟ್ಟಿಯಲ್ಲೇ ಈ ಥರ ಹಾಕಿ ಇಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಯಾವುದಪ್ಪ ಅಂತಂದರೆ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬನ
ನಾವು ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಸೊ ಫಸ್ಟ್ ವಿಡಿಯೋ ನಾವು ಗೌರಿ ಹಬ್ಬದ ದಿನ ಏನು ಮಾಡಿದ್ವಿ ಅಂತ ನಾಳೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.